ಕಾವೇರಿ ನದಿಗೆ ಬಿದ್ದು ವಯೋವೃದ್ಧೆ ಆತ್ಮಹತ್ಯೆ ಯತ್ನ. ನದಿಗೆ ಬಿದ್ದಿದ್ದಂತಹ ವೃದ್ಧೆ ಗುಂಡಮ್ಮ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಮಂಡ್ಯದ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿಯಲ್ಲಿ ಈ ಒಂದು ಘಟನೆಯಾಗಿದೆ. ಕಾವೇರಿ ನದಿಗೆ ಬಿದ್ದು ವಯೋವೃದ್ಧೆ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡಿದ್ದಾರೆ. ನದಿಗೆ ಬಿದ್ದಿದ್ದಂತಹ ವೃದ್ಧೆ ಗುಂಡಮ್ಮ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಮಂಡ್ಯದ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿಯಲ್ಲಿ ಘಟನೆಯಾಗಿದೆ. ಚಾಮರಾಜನಗರದ ಬೆಂಡರವಾಡಿ ನಿವಾಸಿಯಾಗಿದ್ದಾರೆ ಗುಂಡಮ್ಮ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ನದಿಗೆ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ವೃದ್ಧೆ ನದಿಗೆ ಬಿದ್ದು ಒದ್ದಾಡ್ತಾ ಇರೋದನ್ನ ಗಮನಿಸಿದ್ದಾರೆ ಸ್ಥಳೀಯರು. ಹಗ್ಗ ಕೊಟ್ಟು ರಕ್ಷಣೆ ಮಾಡಿದ್ದಾರೆ. ವೃದ್ಧೆಗೆ ಉಪಚರಿಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. 70 ವರ್ಷ ಪಾಪ. ಅದೇನು ಕೌಟುಂಬಿಕ ಕಲಹ ಇತ್ತೋ ಏನೋ, ಮನ ನೊಂದಿರುವಂತಹ ಮಟ್ಟಕ್ಕೆ ಕೌಟುಂಬಿಕ ಕಲಹ ಆಗೋಗಿದೆ. ಈ ವಯಸ್ಸಿನಲ್ಲಿ ಆರಾಮಾಗಿ ಮಕ್ಕಳು ಮೊಮ್ಮಕ್ಕಳು ಅಂತ ಜಾಲಿಯಾಗಿ ತೀರ್ಥಯಾತ್ರೆಯನ್ನು ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ನೋಡಿ ಅವರು ಅಷ್ಟೊಂದು ಬೇಜಾರಾಗೋಗಿತ್ತಾಗಿದ್ರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನೊಂದು ಬೆಂದು ಹೋಗ್ಬಿಟ್ಟಿದೆ ಜೀವ. ಈಗಾಗಲೇ 108 ರೀತಿಯಾದಂತಹ ವಯಸ್ಸಾದ ಮೇಲೆ ಅವ್ರದ್ದೇ ಆದಂತಹ ಅನಾರೋಗ್ಯ ಕಾರಣಗಳು ಕೂಡ ಇರುತ್ತೆ, ಆರೋಗ್ಯ ತೊಂದರೆಗಳಿರುತ್ತೆ. ಅದೂ ಸಾಲದು ಅಂತ ರೆಸ್ಟ್ ಟೈಮ್ ಪೀರಿಯಡ್ಡಲ್ಲಿ ನೋಡಿ ಪಾಪ, ರಿಟೈರ್ಡ್ ಟೈಮು ರೆಸ್ಟ್ ಮಾಡುವಂತಹ ಟೈಮ್ನಲ್ಲಿ ಅದೇನು ಅವ್ರಿಗೆ ಮನನೊಂದು ಹೋಗಿತ್ತೋ ಏನೋ, ಕೌಟುಂಬಿಕ ಕಲಹ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಇದರಿಂದಾಗಿ ಬೇಡಲೇ ಬೇಡ, ನಾ ಬದುಕೋದೇ ಬೇಡ, ಇನ್ನೊಬ್ರಿಗೂ ಹೊರೆ ಆಗೋದು ಬೇಡ, ಅನ್ಸ್ಕೊಳ್ಳೋದು ಬೇಡ, ನಾನು ಇನ್ನೊಬ್ರ ಹತ್ರ ಅನ್ಸ್ಕೊಳ್ಳೋದು ಬೇಡ, ಸಾಕು ಹೋಗ್ಬಿಡೋಣ ಅಂಥೇಳಿ ಗಟ್ಟಿ ಮನಸ್ಸು ಮಾಡಿ ಪಾಪ ಆಕೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಯಾರೋ ಹಿಂಗೆ ನೋಡಿದ್ರು, ಆಕೆ ಒದ್ದಾಡ್ತಾ ಇದ್ರು, ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇರೋದನ್ನ ನೋಡಿ ಅಲ್ಲಿನ ಸ್ಥಳೀಯರು ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಪೊಲೀಸರನ್ನು ಕೂಡ ಕರೆಸಿದ್ದಾರೆ. ಹಿಂಗೆ ಆಗೋಗಿದೆ ಘಟನೆ, ಬನ್ನಿ ಅಂತೇಳಿ. ಆನಂತರವಾಗಿ ವೃದ್ಧೆಯನ್ನು ಉಪಚರಿಸಿದ್ದಾರೆ. ಎಲ್ಲರೂ ಕೂಡ ಉಪಚರಿಸಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.